ಅಪ್ಪಳಿಸಲಿದೆಯಾ ದಿಗ್ವಾ ಸೈಕ್ಲೋನ್? ಹಲವು ವರ್ಷಗಳ ಹಿಂದೆ ಇಷ್ಟೊಂದು ಉಷ್ಣಾಂಶ ಕಂಡು ಬಂದಿತ್ತು. ಹಾಗೆ ದಿಗ್ವಾ ಚಂಡಮಾರುತದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ರಾಗಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಕಳೆದ 3-4 ದಿನಗಳಿಂದ ಚಂಡಮಾರುತದ ಎಫೆಕ್ಟ್ ಆಗಿ ಮೋಡ ಕವಿದ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ತುಂತುರು ಮಳೆ ಮತ್ತು ಜಡೆ ಮಳೆಯ ಒಂದು ಹಿನ್ನೆಲೆಯಲ್ಲಿ ರಾಗಿ ಬೆಳೆ ಸಂಪೂರ್ಣವಾಗಿ ಏನಾಗಿದೆ ಅಂತಂದ್ರೆ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನುವ ಪರಿಸ್ಥಿತಿ ಉಂಟಾಗಿದೆ. ಡಿಸೆಂಬರ್ 1ರಿಂದ 4ರವರೆಗೆ ಇದೇ ಹವಾಮಾನ ಕೂಡ ಏನಾಗುತ್ತೆ ಅಂದ್ರೆ ಕಂಟಿನ್ಯೂ ಆಗಿ ಇರುತ್ತೆ ಕೆಲವೊಂದಿಷ್ಟು ಭಾಗಗಳಿದೆ ಅಂತ ಮಾತಾಡ್ತಾರೆ. ಹೌದು, ಬೆಂಗಳೂರಿಗೆ ಕಳೆದ 3-4 ದಿನಗಳಿಂದ ಏನಾಗ್ತದೆ ಅಂದ್ರೆ ಉಷ್ಣಾಂಶದ ಪ್ರಮಾಣ ಜಾಸ್ತಿ ಆಗ್ತದೆ. ಯಾಕೆಂತಂದ್ರೆ ದಿಗ್ವಾ ಅಂತಕ್ಕಂಥ ಒಂದು ಚಂಡಮಾರುತದ ಎಫೆಕ್ಟ್ ಏನಾಗಿದೆ ಅಂತಂದ್ರೆ ಚಳಿಯ ವಾತಾವರಣದಲ್ಲಿ ಸೇರ್ಕೊಂಡಿರೋದ್ರಿಂದ ಮತ್ತಷ್ಟು ಏನಾಗ್ತದೆ ಅಂತಂದ್ರೆ ಉಷ್ಣಾಂಶ ಜಾಸ್ತಿ ಆಗ್ತದೆ. ಕಳೆದ ಕೆಲವು ವರ್ಷಗಳಿಂದ ನಾವೇನ್ ಮಾಡಿದ್ವಿ ಅಂತಂದ್ರೆ ಬೆಂಗಳೂರಲ್ಲಿ 21 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಏನ್ ಮಾಡಿದ್ವಿ ಉಷ್ಣಾಂಶವನ್ನ ನೋಡಿದ್ವಿ. ರಾತ್ರಿಗೆ ಹೋಲಿಸ್ತಾ ಹೋದ್ರೆ 18 ಸೆಲ್ಸಿಯಸ್ ಅಷ್ಟು ಏನಾಗ್ತದೆ ಅಂತಂದ್ರೆ ಉಷ್ಣಾಂಶ ಇರೋದು. ಬೆಳಗ್ಗೆ ಏನಾಗ್ತದೆ 21, ಅಂದ್ರೆ ಹಗಲಿನಲ್ಲಿ 21 ಸೆಲ್ಸಿಯಸ್ ಇದೆ. 3 ಅಥವಾ 4% ಅಷ್ಟೇ ಏನಾಗ್ತದೆ ಅಂತಂದ್ರೆ ಸೆಲ್ಸಿಯಸ್ ನಲ್ಲಿ ಕಡಿಮೆ ಆಗ್ತಿರುವಂತದ್ದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.